ಅವರೆಲ್ಲ ಗುಜರಾತ್ದಿಂದ ಬಂದಿದ್ರು, ರಾಜಸ್ಥಾನದಿಂದ ಬಂದಿದ್ರು, ಆಂಧ್ರಪ್ರದೇಶದಿಂದ ಇಲ್ಲಿ ಎಂಟ್ರಿ ಮಾಡ್ಯಾರ ಎಲ್ಲ ನೋಡಕತ್ರಿ. ಅವರೆಲ್ಲ ಬಂದು ಕಮ್ಯುನಿಕೇಶನ್ ತೊಂದರೆ ಆಗ್ತದೆ ಬಹಳ ಸಂಕಟ ಪಟ್ರ ಅವರು. ನಾವು ಅವ್ರ ಅದೃಷ್ಟ ನಾವ್ ಏನ್ ಇದು ಮಾಡ್ಲಕ್ ಬರ್ಲಿಸ್ಲಕ್ ಬರೋದಿಲ್ಲ. ಈಗ ಹೋಗ್ಬೇಡ್ರಪ್ಪ ಬರ್ರಿ, ನಾ ಶಾಣೆ ಇದ್ದೀನಿ, ನಾ ಹೇಳಿದೆಲ್ಲ ಕೇಳತ್ ಹೇಳಕ್ಕೂ ಬರೋದಿಲ್ಲ. ಹಂಗ ಟ್ರಕ್ ಗಟ್ಲೆ ಗೊಬ್ಬರ ತಂದ 400 ಚೀಲ ಗಟ್ಲೆ ಗೊಬ್ಬರ ತಂದ ಮನುಷ್ಯ ನಾನು ಒಂದೇ ದಿನ ವೈರಾಗಿ ಯಾವ್ದು ಪ್ರಕಾರನೇ ಹೇಳ್ತೀನಿ. ಆ ಟೈಪ್ ನಾವು ಎಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರ, ನಾವ್ ಎಲ್ಲೇ ನೋಡ್ಲಿಕ್ ಹೋದ್ರ, ವಿಸಿಟಿವ್ ಹೋದೇವ್ ಅಂದ್ರ, ಒಬ್ರು ಕೃಷಿಯನ್ನ ನೋಡ್ಲಿಕ್ ಹೋದೇವಪ್ಪ ಅಂದ್ರೆ ನಾವು ಎಲ್ಲರೇ ಅರ್ಧಂಬರ್ಧ ನೋಡಿ ಬರೋದು, ಅರ್ಧಂಬರ್ಧ ಕೇಳಿ ಬರೋದು. ನಾವು ವಿನಂತಿ ಮಾಡ್ಕೋತೀನಿ ರೈತರಿಗೆ. ನಮ್ ಹೊಲಕ್ ಬಾಳ ಮಂದಿ ಬಂದಾರ, ನಿನ್ನೆ ಬಾಳ ಮಂದಿ ಬಂದಾರ. ಹೊತ್ತು ಮುಳು ತನಕ ಎಷ್ಟೋ ಮಂದಿ ನಾ ಹೇಳೋ ಮುಂದಾಗ ಕೇಳೋರು ಎಷ್ಟೋ ಮಂದಿ ಇದ್ರ, ತಾವೇ ಹೋಗಿ ತಿರುಗಾಡಿ ಬಂದು ಊರಿಗೆ ಹೋದವ್ರು ಎಷ್ಟೋ ಮಂದಿ ಇದ್ರು. ನಾವು ಅವ್ರ ಅದೃಷ್ಟ ನಾವ್ ಏನ್ ಇದು ಮಾಡ್ಲಕ್ ಬರ್ಲಿಸ್ಲಕ್ ಬರೋದಿಲ್ಲ. ಈಗ ಹೋಗ್ಬೇಡ್ರಪ್ಪ ಬರ್ರಿ, ನಾ ಶಾಣೆ ಇದ್ದೀನಿ, ನಾ ಹೇಳಿದೆಲ್ಲ ಕೇಳತ್ ಹೇಳಕ್ಕೂ ಬರೋದಿಲ್ಲ. ಹಂಗ ಅವರೆಲ್ಲ ಗುಜರಾತ್ದಿಂದ ಬಂದಿದ್ರು, ರಾಜಸ್ಥಾನದಿಂದ ಬಂದಿದ್ರು, ಆಂಧ್ರಪ್ರದೇಶದಿಂದ ಇಲ್ಲಿ ಎಂಟ್ರಿ ಮಾಡ್ಯಾರ ಎಲ್ಲ ನೋಡಕತ್ರಿ. ಅವರೆಲ್ಲ ಬಂದು ಕಮ್ಯುನಿಕೇಶನ್ ತೊಂದರೆ ಆಗ್ತದ ಅಂತೇಳಿ ಬಹಳ ಸಂಕಟ ಪಟ್ರ ಅವರು. ಅವ್ರ ಭಾಷೆ ಎಷ್ಟ್ ಹೇಳ್ತಾರಲ್ಲ, ಬಹಳ ವಿದ್ಯಾ ಇವ್ರ ಬಲ್ಯಾಕ ಬಹಳ ಜ್ಞಾನ ಅದ. ಅವ್ರು ಏನ್ ಹೇಳ್ತಾರ ಎಲ್ಲಾನು ಒಬ್ರು ನಡ್ಬರ್ಕ್ ಟ್ರಾನ್ಸ್ಲೇಷನ್ ಮಾಡಿದ್ರು ಅವ್ರಿಗೆ ತೃಪ್ತಿ ಆಗುವಷ್ಟು ಅವ್ರಿಗೆ ಸಮಂಜಸ ಅನಿಸ್ಲಿಲ್ಲ. ಅಂತವ್ರು ಬರ್ತಾರ, ತಾನೇ ತಿರುಗಾಡಿ ಗಪ್ಪಾಗಿ ಹೋಗೋರು ಬರ್ತಾರ. ನಾವ್ ಅಲ್ಲಿ ಏನು ಮಾಡ್ಲಕ್ ಬರೋದಿಲ್ಲ, ಅನಿವಾರ್ಯತೆ ಅದ. ಅದಕ್ಕೆ ಆಸಕ್ತಿ ಇದ್ದವ್ರು ಏನೈತೆ ಅದ್ರ ಬಗ್ಗೆ ತಿಳ್ಕೊಳಕ್ ಪ್ರಯತ್ನ ಮಾಡ್ತಾರೆ. ಇಚ್ಛಾಶಕ್ತಿ ಬೇಕ್ರಿ ಮೊದಲ. ಯಾವುದೇ ಅಲ್ಲಿ ಎಲ್ಲಾನು ಇಚ್ಛಾ. ಒಂದು ನಾವು ಚಟ ಬಿಡ್ಬೇಕಾದ್ರೆ, ಒಂದು ನಾವು ಕೃಷಿಯಲ್ಲಿ ಉನ್ನತ ಒಂದು ಸಾಧನೆ ಮಾಡ್ಬೇಕಾಯ್ತಂದ್ರ, ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಅದಕ್ಕೆ ಏನ್ ಬೇಕು, ಇಚ್ಛಾ ಬೇಕು. ಆ ಇಚ್ಛಾದ ಕೊರತೆ ಬಹಳ ಮಂದಿ ಬೆಲೆಕಾದ. ನಾವು ಬಾಳ ಹೇಳಿದೇವಂದ್ರೆ ಅದನ್ನು ತಪ್ಪಾಗ್ತದೆ ಇವತ್ತ. ಅದಕ್ಕೆ ಅವರೆಲ್ಲ ಬಂದ್ರು, ನಮ್ದು ನೋಡಿ ಬರ್ಕೊಂಡ್ರು. 8 ದಿನ ಅದು ಕಾರ್ಯಾಗಾರ ಆಯ್ತು. 8 ದಿನ ಕಾರ್ಯಾಗಾರ ಆದ ಬಳಿಕ ಲಾಸ್ಟ್ನೇ ದಿನ ಅದು ಮುಕ್ತಾಯ ಸಮಾರಂಭ ಮಾಡ್ಬೇಕಂತ ಹೇಳಿ ಮತ್ತ ಅದು ಶುರುವಿನ ದಿನ ಏನ್ ಓಪನಿಂಗ್ ಡೇ ದಿನ ಎಲ್ಲ ಮಿನಿಸ್ಟರ್ಗಳು ಬಂದಿದ್ರು, ಎಲ್ಲ ಸಕ್ರಿ ಫ್ಯಾಕ್ಟ್ರಿ MDಗಳು ಬಂದಿದ್ರು, ಓನರ್ಗಳು ಬಂದಿದ್ರು. ಮತ್ತ ರಾತ್ರಿ ಸಂಜೆ ಮಾಡಿ 5ರಿಂದ ರಾತ್ರಿ 9 ತನಕ ಮುಕ್ತಾಯ ಸಮಾರಂಭ ಆಯ್ತು. ಎಲ್ಲರೂ ಮತ್ತೆ ಹೋದ್ರು. ಸರ್ ಎಲ್ಲರೂ ಆಗ್ಯದಪ್ಪ ಮತ್ತು 9 ದಿನ ನೀವು ಸಹಕಾರ ಚಂದಾಗಿ ಕೇಳಿದ್ರಿ, ನನಗೂ ತಿಳಿದಕ್ ನಾನು ಹೇಳಿನಿ, ನಿಮ್ದು ಭಾಳ ಎಲ್ಲ ಚಂದ ಆಲಿ. ಇದು ವಿಷಮುಕ್ತ ಕೃಷಿ ಬಗ್ಗೆ ತಿಳ್ಕೊಂಡು ರಾಸಾಯನಿಕ ಮುಕ್ತ ಕೃಷಿಯನ್ನು ಮಾಡ್ರಿ, ನಿಮ್ಗೆ ದೇವ್ರು ಒಳ್ಳೇದು ಮಾಡ್ಲಿ ಅಂತ ಹೇಳಿ ಅವರು ಮುಗಿಸ್ಲಿಕತ್ತಿದ್ರು. ಬಹಳಷ್ಟು ಮಂದಿ ಒಂದು 3000 ಜನರಷ್ಟು ಮಂದಿ ಎದ್ದು ನಿಂತು ಏನ್ ಹೇಳಿದ್ರು, ನಮ್ಗೆ ದಾಳಿಂಬರದ ಬಗ್ಗೆ ಒಟ್ಟ ವಿಷಯ ಏನು ಹೇಳಿಲ್ಲ, ಕಬ್ಬಿಂದನೂ ಹೇಳಿಲ್ಲ. ಅವ್ರು ಸುರಿಯಿಂದನೇ ಕೇಳಿದ್ರು, ಕಬ್ಬಿನವ್ರು ರೇಸ್ ಬಂದಿದ್ರಿ, ನಿಂಬೆ ಗಿಡ ಬೆಳೆಯವ್ರು ರೇಸ್ ಬಂದಿದ್ರಿ, ಜೋಳ ಗೋಧಿ ಕಡ್ಲಿ ಬೆಳೆಯವ್ರು ರೇಸ್ ಬಂದಿದ್ರಿ, ತೊಗರಿ ಹೆಸರು ಅಲಸ ಎಲ್ಲಾನು ಕೈ ಎತ್ತಿ ಪರ್ಸೆಂಟೇಜ್ ಲೆಕ್ಕ ಹಾಕಿದ್ರಿ. ಸರ್ ಯಾರು ಬಹಳ ಎತ್ತರ ಅವ್ರ ವಿಷಯ ಇಟ್ಟು ಬಿಟ್ಟಿದ್ರಿ, ಅವ್ರು ಹೋತಾರ ಇವ್ರು ಹೇಳಿದ್ರ ಅಂತ ಹೇಳಿ. ಅದಕ್ಕ ಆ ದಾಳಿಂಬ್ರ ಕಬ್ಬಿನ ವಿಷಯ ಹೇಳಾಗ ನಾವು ಹೋಗೋದೇ ಇಲ್ರಿ. ಇನ್ನೊಂದು 4 ದಿನ ಸೆಮಿನಾರ್ ಆದ್ರೂ ನಾವು ಸ್ವಂತ ಖರ್ಚಿನಿಂದ ಊಟ ಮಾಡಿ ನಿಮ್ ಮುಂದೆ ಕೂತು ಕೇಳ್ತೇವೆ ಅಂದಕರ ರಾತ್ರಿ 1:30 ತನಕ 2 ವಿಷಯಗಳನ್ನ ಹೇಳಿ ಮುಗಿಸಿದ್ರು. ಮುಗಿಸೋ ಬಳಕ ರಾತ್ರಿ 1:30 ಲಾಸ್ಟ್ನೇ ದಿನ ಮುಗಿದ ಬಳಕ ಎಲ್ಲಾರು ಸರ್ ಬಲ್ಯಕ್ ಹೋಗಿ ಫೋಟೋ ತೆಗೆಸ್ಕೊಂಡ್ರು. ಎಷ್ಟೋ ಮಂದಿ ಅವರ ಥ್ಯಾಂಕ್ ಯು ಕೊಟ್ರು, ಕಾಲ್ ಬಿದ್ರು, ಏನೇನೋ ಮಾಡಿದ್ರು. ನಾ ಏನ್ ಅಲ್ಲಿ ಹಿಂದೆ ದೂರ ಕೂತಿದ್ದ, ನಾ ಒಂದು ಚಾಲೆಂಜ್ ಮಾಡಿದ್ರಿ. ಇವ್ರು ಹೇಳಿದ್ 100ಕ್ಕೆ 100 ಸತ್ಯ ಅದ. ನಾವು ಮಾಡಿದ್ದು ಇದು ಈ ದಿನ ಒಕ್ಕಲ್ತನ ಮಾಡಿಲ್ಲ, ಇದು ಹೊಲ್ತನ ಮಾಡಿದೆವು, ತಪ್ಪು ಬಹಳ ಮಾಡಿದೆವು. ಇನ್ನು ಮಾಡಿದ್ರೆ ಇದೇ ಕೃಷಿನೇ ಮಾಡ್ಬೇಕು, ಇಲ್ಲಿಕಂದ್ರೆ ಮಾಡಬಾರ್ದು, ಈ ಕೃಷಿ ಬಿಟ್ಟು ಮತ್ತೊಂದು ಕೃಷಿ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿ ನಿರ್ಧಾರ ಮಾಡಿ ಒಂದು ಪಣ ತೊಟ್ಟು ಬಂದ್ರಿ. ನಾವು ಅವತ್ತು ನಿರ್ಧಾರ ಮಾಡಿದೆವು. ಟ್ರಕ್ ಗಟ್ಲೆ ಗೊಬ್ಬರ ತಂದ 400 ಚೀಲ ಗಟ್ಲೆ ಗೊಬ್ಬರ ತಂದ ಮನುಷ್ಯ ನಾನು ಒಂದೇ ದಿನ ವೈರಾಗಿ ಬತ್ ನನಗ. ಯಾಕಂದ್ರ ಅವ್ರು ಪ್ರತಿಯೊಂದನ್ನು ನಾವು ಒಕ್ಕಲ್ತನ ಮಾಡ್ತಿದ್ದ, ಸ್ವಂತ ನಾವು ಹೊಲ್ದಾಗ ಉಳಿದು ಒಕ್ಕಲ್ತನ ಮಾಡೋದ್ರಿಂದ ಅವ್ರು ಹೇಳುದು ಮತ್ತೆ ನಾವು ಮಾಡೋದು ನೋಡ್ಲಿಕ್ಕಾಗಿ, ತುಲನೆ ಮಾಡ್ಲಿಕ್ಕಾಗಿ ಇದಕ್ಕೆ ಬಹಳ ಡಿಫರೆನ್ಸ್ ಆಯ್ತು. ಅವಾಗ ನಾ ನಿರ್ಧಾರ ಮಾಡಿದೆ, ನಾ ಕರೀಲಾರ್ದೇನೆ ಸರ್ ನಮ್ ತೋಟಕ್ಕೆ ಬರಂಗ ನಾ ಇವ್ರು ಹೇಳಿದ್ದನ್ನು ಮಾಡ್ಬೇಕು ಕೃಷಿ ಅಂತ ಹೇಳಿ ಪಣ ತೋಟ ಅವ್ರಿಗೆ ಭೇಟಿ ಎಲ್ಲಾರ್ಗೆ ಬಂದಿದ್ರಿ. ಅವತ್ತು ಬಂದ ಶುರು ಮಾಡ್ದ. ನಮ್ ಹೊಲ್ದಾಗ ನಮ್ ಮನೆಯಾಗಿನ 12,500 ರೂಪಾಯಿ, ಅವಾಗ 140 ರೂಪಾಯಿ ಒಂದ್ ಚೀಲ ಗೊಬ್ಬರ ಇದ್ದಕ್ಕ 12,500 ರೂಪಾಯಿ ಗೊಬ್ಬರ ಇತ್ತು ನನ್ನ ಮನೆಯಾಗಿನ. ಅದನ್ನ ಹೋಗಿ ಅಲ್ಲಿ ದಾರಿ ಮೇಲೆ ಇಟ್ಟು ಬಂದು ಇವತ್ತಿನ ತನಕ ಹೊಳಿ ನೋಡಿಲ್ರಿ. ನಾ 18 ವರ್ಷ ಮುಗಿದ್ 19ನೇ ವರ್ಷ ರನ್ನಿಂಗ್ ಆಗಿ ಇವತ್ತಿಗೆ ಅದ್ರ ಅವಶ್ಯಕತೆನೂ ಇಲ್ಲ. ಈಗ 18 ವರ್ಷದಿಂದ ನೀವು ಹೊಳ್ಳಿ ರಾಸಾಯನಿಕ ಕಡೆ ಏನು ಮಾತಾಡಿದ್ರೆ ಪಾಸ್ ಹತ್ತು ಲೆಕ್ಕನಾಗದೀನ್ರಿ ನಾ ಈ ಸದ್ದ. ಅಷ್ಟೊಂದು ನಾವು ಅಟ್ ಗಟ್ಮುಟ್ಟಾಗಿದ್ದೇವೆ. ಯಾಕಂದ್ರೆ ಖಂಡಿತ ಮಾರ್ಗದೊಳಗೆ ಬಾಯಾಜಿಗಿಲ್ಲಾರ್ದು ಈಸ್ ಬರುದಿಲ್ಲ ಯಾರಿಗೂ. ಯಾವಾಗ ನಾವು ಖಂಡಿತ ಮಾರ್ಗದಾಗ ಹೋಗ್ತೇವೆ ಅವಾಗೇ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ. ಒಂದ್ ಹುಚ್ಚ ಹಿಡಿಬೇಕು, ಒಂದ್ ನಶೆ ಆಗ್ಬೇಕು ಮನುಷ್ಯಾಗ, ಅವಾಗೇ ಸಾಧನೆ ಚಾಲು ಆತು. ನಾವು ಅವತ್ತು ಏನ್ ಮಾಡಿ ಬಂದಿದ್ದೆವು. ಇವತ್ತು ರಾತ್ರಿ ಬಿಟ್ಟವ್ರು ಹೊತ್ತೊಂಡವರಾಗಿ ಇಲ್ಲಿ ಬಂದೆವು. ಈ ಕಟ್ಟಿ ಮೇಲೆ ಚೀಲ ಇಟ್ಟು ಕಿಸಿಂದ ಹೊಲ್ದಾಗ ಮನೆಯಾಗ ಹೋಗಿಲ್ರಿ. ನಾ ಹೊಲದಾಗ ಹೋಗಿ 900 ಗಿಡಗಳದ ಡ್ರಿಪ್ ಲೈನ್ ಎಲ್ಲ ಬಡ್ಡಿ ನೀರ್ಗಳಂತ ಬಿಟ್ಟು 4 ಮಂದಿ ಆಳುಗಳಿದ್ರು.
ಅವ್ರನ್ನೆಲ್ಲ ಹೊತ್ತು ಮುಳುಗು ತನಕ ಹೊಲದಾಗ ತಿರುಗಾಡಿ 900 ಗಿಡಗಳನ್ನು ಲ್ಯಾಟ್ರಲ್ 2 ಗಿಡಗಳ ಮಧ್ಯೆ ಹಾಕಿ ಬಂದು ಜಳಕ ಮಾಡಿ ಊಟ ಮಾಡಿ ಮಲ್ಕೊಂಡೇನ್ರಿ ಅವತ್ತು ಮಾಡ್ಲಕತ್ತಾವ ಇವತ್ತಿನ ತನಕನು ಹಂಗೆ ಮಾಡ್ಕೊತ ಬಂದಿನಿ. ನಮ್ಗೆ ಸಕ್ಸಸ್ ಆಗ್ಯದ. ಅವರು ಪಾಳ್ಯಕರ್ ಅವ್ರು ಏನ್ ಹೇಳ್ತಾರ 100% ಸತ್ಯ ಇದೆ. ಯಾರ ಸತ್ಯ ಇಲ್ಲ ತತರ ಅಲ್ಲಿ ನನ್ನ ಹೊಲಕ್ಕೆ ಬರ್ಲಿ, ನನ್ನ ಬಾಯಲ್ಲಿ ಅವರು ನಾವು ವಾದ ಹಾಕೋದು ಬೇಡ, ಬರೇ ನೋಡಿ ಹೋಗಿ ಅವ್ರ ಅಷ್ಟೇ. ಎದ್ರೊಳಗೆ ನ್ಯೂನ್ಯತೆ ಆಗತ್ತ ನನಗೆ ಹೇಳಿದ್ರಪ್ಪ ಅಂತಂದ್ರ ಅದಕ್ಕೆ ನಾ ಸಿದ್ಧ ಮಾಡಿ ತೋರಿಸ್ತೀನಿ. ಅಷ್ಟು ಅವ್ರು ಹೇಳಿದ್ರೊಳಗೆ 100% ಸತ್ಯ ಇದೆ. ಈ ಉಳ್ಕಿದವರು ಎಲ್ಲಾರು ಮನಸ್ಸು ಮಾಡ್ಬೇಕಷ್ಟೇ. ಮನಸ್ಸು ಮಾಡಿ ಈಗ ನಮ್ಮಲ್ಲಿ ಬಹಳಷ್ಟು ಮಂದಿ ಬರ್ತಾರ ನೋಡ್ತಾರ. ನಾವು ಮತ್ತೊಮ್ಮೆ ಬರ್ತಾರ ಈಗ ನೀರಿನ ಬಾಯಿ ಇಲ್ಲೇ ಬಾಯಾಗಿ ಹಾಕೊಂಡ್ರೆ 1 ಗ್ಲಾಸ್ ಹಾಕೊಂಡ್ರೆ ನೀರ್ ಅದಕ್ಕೆ ಹೋಗ್ತದೆ. ಟ್ಯಾಂಕರ್ ಗಟ್ಲೆ ಮೈ ಮೇಲೆ ಹಾಕೊಂಡ್ರೆ ನೀರ್ ಹೋಗೋದಿಲ್ಲ. ತಂಪು ಬೇರುಗಳಲ್ಲೇ ನೀರ್ ಉಳ್ತವೆ. ನೀರ್ ಜಕ್ಕೊಳ್ಳೋ ಕೆಪಾಸಿಟಿ ಅಂತಂದ್ರೆ ಅಂದ್ರೆ ತೇವಾಂಶದೊಳಗೆ ನೀರನ್ನ ಜಕ್ಕೊಳ್ಳೋ ಕೆಪಾಸಿಟಿ ಅದು ಬೇರಿಗೆ. ನೀರಿನೊಳಗಿನ ನೀರನ್ನ ಯಾಕಂದ್ರೆ ಜೇನುಹುಳ ಎಲ್ಲಿ ಗಾಡಿ ಸೋರ್ತದ, ಎಲ್ಲಿ ನಳ ಸೋರ್ತದ, ಎಲ್ಲಿ ಹೊಳಿ ಹೊರಗೆ ಹೋಗ್ಲಿಕತ್ತಿರ್ತದ, ಹೊಳಿ ಅಲ್ಲಿ ಹೋಗ್ಲಿಕತ್ತಿರ್ತದ, ಎಲ್ಲಿ ತೇವಾಂಶ ಆಗ್ಲಿಕತ್ತಿರ್ತದ ಅಲ್ಲಿದು ನೀರು ಕುಡಿತಾವ ಜೇನುಹುಳ ಹೊರತು ನೀರಿಗೆ ಹೋಗಿ ಡೈರೆಕ್ಟ್ ನೀರ್ ಕುಡಿಯಂಗಿಲ್ಲ. ಈಗ ರಾಘವೇಂದ್ರ ಕುಲಕರ್ಣಿ ಅಂತ ನಾ 42 ವರ್ಷ ಅಥಣಿಯೊಳಗೆ PU ಕಾಲೇಜ್ ಒಳಗೆ ಕೆಮಿಸ್ಟ್ರಿ ಲೆಕ್ಚರರ್ ಅಂತ ಕೆಲಸ ಮಾಡಿ ರಿಟೈರ್ಡ್ ಆಗಿ 18 ವರ್ಷ ಆಯ್ತು. 75 ವರ್ಷಕ್ಕೆ ನಮ್ಮಲ್ಲಿ 25 ಎಕರೆ ಪಿತ್ರಾರ್ಜಿತ ಆಸ್ತಿ ಹಂಗ ಬಿದ್ದಿತ್ತು. ಆಮೇಲೆ ಅದನ್ನ ಯಾಕೆ ಮಾಡಬಾರ್ದು ಅಂತಂದಾಗ ನ್ಯಾಚುರಲ್ ಕೃಷಿ ಬಗ್ಗೆ ಗೊತ್ತಾದಾಗ ಅಲ್ಲಿ ಹೋಗಿ ಫಾರ್ಮಿಂಗ್ ಹೌಸ್ ಕಟ್ಟಿ ನೀರಿನ ಬಾವಿ ಪಾಯಿಂಟ್ ಸ್ವತಃ ನೋಡಿ ಬಾವಿ ಹೊಡೆದು ಆಮೇಲೆ ಸೋಲಾರ್ ಮಾಡಿ ಇದೆಲ್ಲ ಮಾಡಿ ಚಲೋ 42 ಲಕ್ಷ ರೂಪಾಯಿ ಖರ್ಚು ಮಾಡಿ ಈಗ ಸದ್ಯ ಯಾವ ಸ್ಟೇಜ್ನಾಗ ಅದ ಅಂದ್ರೆ ಸುಭಾಷ್ ಪಾಲೇಕರ್ ಅವ್ರ ನ್ಯಾಚುರಲ್ ಫಾರ್ಮಿಂಗ್ ಆಮೇಲೆ ವೆಜಿಟೇಬಲ್ ನ್ಯಾಚುರಲ್ ಹೆಂಗ್ ಮಾಡಬೇಕು ಅಂತ ಹುಡುಕಾಡ್ದಾಗ ಈ ರಾಜಶೇಖರ್ ನಿಂಬರಿಗೆ ಅವರು ಒಬ್ರು ಮಾತ್ರ ಸಿಕ್ಕು. ಅಂದ್ರೆ ಪ್ಯೂರ್ಲಿ 100% ನ್ಯಾಚುರಲ್ ಕೃಷಿ ಮಾಡೋರು. ಅವರಿಂದ ಇನ್ಮೇಲೆ ಏನ್ ಮಾಡಿದ್ದೀನಿ, ನಾ ಎಲ್ಲ ಫುಡ್ ಫಾರೆಸ್ಟ್ ಎಲ್ಲಾ ತರದ ಹಣ್ಣಿನ ಗಿಡಗಳು ಇಲ್ಲಿ ಏನ್ ಸಿಗ್ತಾವಲ್ಲ ಒಯ್ದು ನ್ಯಾಚುರಲ್ ಕೃಷಿ ಮಾಡ್ಬೇಕಂತ ಒಂದು 100% ಅದೇ ನನ್ನ ಏಮ್ ಅದು. ಈಗಾಗಲೇ ನಾ ರಿಟೈರ್ಡ್ ಆಗಿನಿ. ನಮ್ಮ ಮಕ್ಕಳೆಲ್ಲ MD ಡಾಕ್ಟರ್ಸ್ ಇದ್ದಾರೆ. ಹಿಂಗಾಗಿ ಎದ್ರದ್ದು ಏನೂ ತೊಂದರೆ ಇಲ್ಲ. ಈಗ 78ನೇ ವರ್ಷ ಚಾಲು, 75 ವರ್ಷಕ್ಕೆ ನಾ ಈ ಕೃಷಿ ಚಾಲೂ ಮಾಡೀನಿ. ಅದರಿಂದ ನಾ ನ್ಯಾಚುರಲ್ ಲಿವಿಂಗ್ ಮೇಲಿಂದೇ ನಂದ ಮೈಯೊಳಗಿದ್ದಂತ ಎಲ್ಲ ಶುಗರ್ ಇತ್ತು, BP ಇತ್ತು, ಕಾಲ್ನೋವು ಇತ್ತು, ಮಕ್ಕಳೆಲ್ಲ MD ಡಾಕ್ಟರ್ಸ್ ಇಷ್ಟೆಲ್ಲ ಇದ್ದು ಅದನ್ನೆಲ್ಲ ಬಿಟ್ಟು ಈಗ ಕಳೆದ 7 ವರ್ಷದಿಂದ ನಾ ಏನ್ ಮಾಡ್ಲಿಕ್ಕೆ ಅಂದ್ರೆ ಇವು ನ್ಯಾಚುರಲ್ ಔಷಧ ಮೇಲಿಂದೇ ನ್ಯಾಚುರಲ್ ಜೀವನ ಮಾಡಿ ಏನದಲ್ಲ ಈ ಎಲ್ಲಾ ಮೈಯೊಳಗಿದ್ದ ಎಲ್ಲ ಶುಗರ್ ಇಲ್ಲ, BP ಇಲ್ಲ, ಕಾಲ್ನೋವಿಲ್ಲ, ತೆಲ್ನೋವಿಲ್ಲ, ಏನೂ ಇಲ್ಲ. ಈ ಕಳೆದ 7 ವರ್ಷದಿಂದ ಒಂದೇ ಒಂದು ಗುಳಿಗೆನೂ ತಗೊಂಡಿಲ್ಲ. ಮೊದಲ ನಾವು ಎಲ್ಲಾ ಗುಳಿಗೆ ತಗೋತಿದ್ದೆ, ನಮ್ಮ ಮಕ್ಕಳೇ MD ಡಾಕ್ಟರ್ ಇದ್ರಿಂದ. ಈಗ 7 ವರ್ಷದಿಂದ ಏನೂ ಇಲ್ಲ, ಮುಂದೂ ಏನೋ ತಗೋ ಪ್ರಸಂಗ ಬರಂಗಿಲ್ಲ. ಅದನ್ನೇ ನಾ ಭೂಮಿಗೆ ಯಾಕೆ ಅಪ್ಲೈ ಮಾಡಬಾರ್ದು ಅಂತ ಈಗ ನ್ಯಾಚುರಲ್ ಕೃಷಿ ಸ್ಟಾರ್ಟ್ ಮಾಡಿದ್ವಿ. ಅದರಿಂದ ಏನದಲ್ಲ ಈಗ 78 ಇಯರ್ಸ್ ನಾವು ಒಬ್ಬನೇ 1 ತಿಂಗಳ ಒಬ್ಬನೇ ಇರ್ತೀನಿ. ಏನೇನೂ ಪ್ರಾಬ್ಲಮ್ ಆಗಿಲ್ಲ, ಆಗುವುದೂ ಇಲ್ಲ. ಇಷ್ಟು 100% ಶೂರ್. ಈಗ 78ನೇ ವಯಸ್ಸಿಗೆ ಹೊಳೆ ಕೃಷಿ 78ನೇ ವರ್ಷಕ್ಕೆ ನ್ಯಾಚುರಲ್ 2 ವರ್ಷದಿಂದ ಚಾಲೂ ಮಾಡೀನಿ. 75 ವರ್ಷಕ್ಕೆ ನಾ ಇಲ್ಲಿ ಬಂದೀನಿ. ಆಮೇಲೆ ಈಗ 2 ವರ್ಷದಿಂದ ಎಲ್ಲ ಬ್ಯಾಕ್ ಗ್ರೌಂಡ್ ಆತಂದ್ರೆ ಫಾರ್ಮಿಂಗ್ ಹೌಸ್ ಕಟ್ಟದ, ಸ್ಟಡಿ ಮಾಡಿ ಬಾವಿಗೆ ಪಾಯಿಂಟ್ ಹುಡುಕಾಡ್ ತೆಗದ, ನೀರ್ ಬಿದ್ದವ, 6 ಝರಿ ಅವ. ಆಮೇಲೆ ಈಗ ಸದ್ಯ ಬಾವಿ ತುಂಬಿ ತುಳುಕ್ಲಿಕ್ಕತ್ತದ, ಓವರ್ಫ್ಲೋ ಆಗ್ಲಿಕ್ಕತ್ತದ, ಸೀನಿಯರ್ ಈ ರೀತಿ ಏನದಲ್ಲ ಎಲ್ಲಾ ನ್ಯಾಚುರಲ್ ಫಾರ್ಮಿಂಗ್ ಎಲ್ಲ ಏನು ಸ್ವತಃ ಮಾಡಿ ಮಾಡ್ಲಿಕ್ಕತ್ತೀನಿ. ಅಂಡ್ ಆಲ್ಮೋಸ್ಟ್ ಇಲ್ಲಿವರೆಗೆ 100% ಸಕ್ಸಸ್ ಇಲ್ಲಿ ಸಿಕ್ಕದೆ, ಮುಂದೂ ಸಿಗ್ತದೆ. ಈ ರಾಜಶೇಖರ್ ಅವರು ಈ ನ್ಯಾಚುರಲ್ ಫಾರ್ಮಿಂಗ್ ದಾಗ ದೊಡ್ಡ ಪ್ರೊಫೆಸರ್ ಇದ್ದಂಗೆ. ಅದಕ್ಕೆ ಅವ್ರ ಕಡೆ ಬಂದು ಇಲ್ಲಿ ಏನೇನ್ ಸಿಗ್ತಾವ ಏನೇನ್ ನೋಡಿ ಸ್ಟಡಿ ಮಾಡಿ ಅದನ್ನೇ ನಾನು ಭೂಮಿ ಒಳಗೆ ಅಳವಡಿಸ್ಬೇಕಂತ ಇಲ್ಲಿ ಬಂದೆ. ಇವ್ರ ನಡೆದಾಡುವ ಕೃಷಿ ವಿಶ್ವವಿದ್ಯಾಲಯ ಇದ್ದಂಗ್ರಿ. ಇದ್ದಂಗೆ ಇದ್ದಾರೆ. ಅಷ್ಟ ಜ್ಞಾನ ಸ್ಟಡಿ ಮಾಡಿ ನಾ ಮೊದಲು ಬೇಸಿಕ್ ಎಲ್ಲ ತಯಾರು ಮಾಡ್ಕೊಂಡು ಇವ್ರ ಕಡೆ ಬಂದೆ. ಇನ್ಮೇಲೆ ಇಲ್ಲಿದೆಲ್ಲ ಏನೇನ್ ಸಿಗ್ತಾವ ಎಲ್ಲ ಅಗಿಗಳನ್ನ ಇವನ್ನ ದೇಶಿ ಔಷಧಿಗಳನ್ನೆಲ್ಲ ದೇಶಿ ಬೀಜ್ರಿ ಎಲ್ಲ ದೇಶಿ ಬೀಜ ಸಿಗ್ತಾವ ಅಂತ ಹೇಳಿದ್ರು. ಇಲ್ಲೇ ದೇಶಿ ಅಗಿನೂ ಸಿಗ್ತಾವ, ಏನ್ ತೊಗ್ತಾವ. ಇನ್ಮೇಲೆ ಅಲ್ಲಿ ಹೋಗಿ ಹಚ್ಚಿ ಪ್ಯೂರ್ಲಿ ಇವ್ರ ಹೆಂಗ್ ಮಾಡ್ತಾರ ಇವ್ರಂಗೆ 100% ಇವ್ರಂಗೆ ಮಾಡೋ ಒಂದು ಏಮ್ ಇಟ್ಕೊಂಡು ಇಲ್ಲಿ ಬಂದೆ. ಸರಿ ಸರ್, ಯಶಸ್ವಿ ಆಗ್ಲಿ ಸರ್ ನಿಮ್ ಪ್ರಯತ್ನ. ಓಕೆ, ಥ್ಯಾಂಕ್ ಯು.